ನಿಂಬೆನಾಡು ನ್ಯೂಸ್ಗೆ ಸ್ವಾಗತ. ಇಂದು ಇಂಡಿ ತಾಲೂಕಿನ ಸಾಲೋಟಗಿ ಗ್ರಾಮದಲ್ಲಿ ನಡೆದ ಲೋಕೋಪಯೋಗಿ ಇಲಾಖೆಯ ಅನುದಾನದ ಅಡಿಯಲ್ಲಿ ಇಂಡಿಯಿಂದ ಆಲಮೇಲಾಗೆ ಹೋಗುವ ಮುಖ್ಯ ರಸ್ತೆ ಸುಧಾರಣೆ ಕಾಮಗಾರಿಗೆ ಇಂದು ಕರ್ನಾಟಕ ಸರ್ಕಾರದ ಅಂದಾಜು ಸಮಿತಿಗಳ ಅಧ್ಯಕ್ಷರು ಹಾಗೂ ಇಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಯಶವಂತರಾಯಗೌಡ ವಿ ಪಾಟೀಲ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಸೋಮಯ್ಯ ಸ್ವಾಮಿ ಹಿರೇಪಟ್ಟ, ಸೋಮಯ್ಯ ಚಿಕ್ಕಪಟ್ಟ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಾವೀದಾ ಮುಮೀನಾ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ಇಲಿಯಾಸ್ ಬೋರಾಮಣಿ, ಕೆಪಿಸಿಸಿ ಸದಸ್ಯರು ಹಾಗೂ ಜಿಲ್ಲಾ ಕೆಡಿಪಿ ಸದಸ್ಯರಾದ ಮಲನಗೌಡ ಪಾಟೀಲ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಜೀತಪ್ಪ ಕಲ್ಯಾಣಿ, ಮಾಜಿ ಎಪಿಎಂಸಿ ಅಧ್ಯಕ್ಷರುಗಳಾದ ಭೀಮಣ್ಣ ಕೌಲಗಿ, ಶಿವಯೋಗಪ್ಪ ಚನಕೊಂಡ, ಪುರಸಭೆ ಅಧ್ಯಕ್ಷರಾದ ಲಿಂಬಾಜಿ ರಾಠೋಡ, ಉಪಾಧ್ಯಕ್ಷರಾದ ಜಹಾಂಗೀರ್ ಸೌದಾಗರ್, ಸಿಂಡಿಕೇಟ್ ಸದಸ್ಯರಾದ ಶಿವಯೋಗಪ್ಪ ಮಾಡ್ಯಾಳ, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದ ದಯಾನಂದ ಮಠ, ಸಂಜುವಾಡ್ರವರು, ಗ್ರಾಮಸ್ಥರು, ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ನಿಂಬೆನಾಡು ನ್ಯೂಸ್ ವೀಕ್ಷಿಸಿ ನಿಂಬೆನಾಡು ನ್ಯೂಸ್ ಅನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಮುಖಾಂತರ ಇವತ್ತು ಎರಡು ಪ್ರಮುಖ ರಸ್ತೆಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ. ನಾವು ಇಂಡಿ ನಗರದಿಂದ ಆಲ್ಮೇಲ್, ಅಫ್ಜಲ್ಪುರ್, ಗುಲ್ಬರ್ಗ, ಸಿಂದಗಿ ಹೀಗೆ ವಿವಿಧ ಭಾಗಗಳಿಗೆ ಹೋಗ್ತಕ್ಕಂಥ ಈ ರಸ್ತೆ, ಈ ಭಾಗದಿಂದ ಇಂಡಿ, ಸೋಲಾಪುರ್, ಜಣಕಿ, ಬಿಜಾಪುರ್, ಚಡ್ಚಾಣ್ ಅನೇಕ ಗ್ರಾಮಗಳಿಗೆ ಹೋಗ್ತಕ್ಕಂಥ ಈ ರಸ್ತೆಯನ್ನ ಬಹಳ ದಿನದಿಂದ ಈ ಪ್ರಮುಖ ರಸ್ತೆ ಹಾಳಾಗೋದನ್ನ ನಮ್ಮೆಲ್ಲರಿಗೂ ಸಹಿತ ನೋವಿದೆ. ರಸ್ತೆ ಅಭಿವೃದ್ಧಿ ಆದ ಬಗ್ಗೆ ನಾವೆಲ್ಲ ಮಾತಾಡ್ತಿರ್ತೀವಿ, ಆದ್ರೆ ಕೆಲವು ರಸ್ತೆಗಳು ಇವತ್ತಿಗೂ ಸಹಿತ ಮೋಟ್ರೇಬಲ್ ಆಗಿಲ್ಲ ಅಂತಕ್ಕಂಥ ಪ್ರಾಮಾಣಿಕ ನೋವು ಸಹಿತ ನಮ್ಮೆಲ್ಲರಿಗಿದೆ. ಅದ್ರ ಕಾರಣಗಳು ಅನೇಕ ಇದಾವ. ಎಲ್ಲಕ್ಕಿಂತ ಮುಖ್ಯವಾಗಿ ಚಿಕ್ಕಮಗಳೂರು, ಅದಕ್ಕೆ ಕ್ರಾಸ್, ಹಿರೇಬೇನೂರು, ಇಂಗಳಗಿ, ಇಂಡಿ, ರೂಗಿ ಕ್ರಾಸ್ ವರೆಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ಕರ್ನಾಟಕ ಒಂದು ಕನೆಕ್ಟಿವಿಟಿ ಆಗ್ತಕ್ಕಂಥ ಅತ್ಯಂತ ಪ್ರಮುಖ ನ್ಯಾಷನಲ್ ಹೈವೇ ರಸ್ತೆ ಅದು. ಆದ್ರೆ ಆ ರಸ್ತೆಗೆ ಮೇಂಟೆನೆನ್ಸ್ ಇಟ್ಕೊಳ್ಳಾದ್ರೆ ಆ ರೋಡ್ ತಗೊಳ್ಳೋದ್ರಿಂದ ಇವತ್ತು 2 ವರ್ಷ ಆಯ್ತು, ಇನ್ನೂ 1 ವರ್ಷ ನಡೆಸ್ತಾ ಇರ್ತೀವಿ. ಸೊ ಅದಕ್ಕೆ ಟುಡೇಸ್ ಟೈಮ್ ಈಸ್ ಮೋರ್ ವ್ಯಾಲ್ಯೂಯಬಲ್. ಸಮಯ ಬಹಳ ಮುಖ್ಯವಾಗಿದೆ. ಹಿಂದೊಂದು ದಿನ ಇದ್ದು ಸಮಯಕ್ಕೆ ಮಹತ್ವ ಇರಲಿಲ್ಲ. ಇವತ್ತು ಆಧುನಿಕ ಈ ಜಗತ್ತಿನಲ್ಲಿ ಪ್ರತಿ ಕ್ಷಣ, ಪ್ರತಿ ಸಮಯ, ಪ್ರತಿ ನಿಮಿಷ, ಪ್ರತಿ ಗಂಟೆ ಅತ್ಯಂತ ಸರಿಯಾಗಿ ಉಪಯೋಗವನ್ನು ತಗೋಬೇಕಾಗ್ತದೆ. ಇಂಥ ಜನಜೀವನದ ಬದುಕಿನಲ್ಲಿ ಕನೆಕ್ಟಿವಿಟಿಗೆ ಬಹಳ ಮಹತ್ವವನ್ನು ಕೊಡಬೇಕಾಗ್ತದೆ. ಸರ್ಕಾರಗಳು ಬಹಳ ಮೂಲಭೂತವಾಗಿ ರಸ್ತೆಯನ್ನ, ನೀರನ್ನ, ವಿದ್ಯುತ್ತನ್ನ, ಆರೋಗ್ಯವನ್ನ ರಕ್ಷಣೆ ಮಾಡಬೇಕಾದದ್ದು ಸರ್ಕಾರಗಳ ಜವಾಬ್ದಾರಿ. ವಿಶೇಷಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತೇಳಿ ಇವತ್ತ ಬಿಜಾಪುರ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪವರ್ ಸ್ಟೇಷನ್ ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದಿದ್ರೆ ಅದು ಬಿಜಾಪುರ್ ಮತ್ತು ಬಾಗಲಕೋಟೆ ಅನ್ನೋದನ್ನ ಅಭಿಮಾನದಿಂದ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಯಾಕಂದ್ರೆ ಭವಿಷ್ಯದಲ್ಲಿ ನೀರಾವರಿ ಈ ಪ್ರದೇಶದ ಕೃಷ್ಣ ಏನು ನೀರಾವರಿ ಯೋಜನೆಗಳ ಅಪರಕೃಷ್ಣ ಪ್ರಾಜೆಕ್ಟ್ ನಮ್ಮಲ್ಲಿ ಬರ್ತಾ ಇವೆ. ಈ ಎಲ್ಲ ನೀರನ್ನ ಸದ್ಬಳಕೆ ಮಾಡ್ಕೊಂಡಿವಿ ಅಂದ್ರೆ ಈ ಭಾಗದ ನೀರಿಗೆ ಎತ್ತುವರಿ ಮಾಡಬೇಕಾದ್ರೆ ವಿದ್ಯುತ್ತಿನ ಅವಶ್ಯಕತೆ ಇದೆ. ಹಾಗೆ ಸರ್ಕಾರ ನಿರಂತರ ಜ್ಯೋತಿ ಮುಖಾಂತರ ಎಲ್ಲ ಗ್ರಾಮಗಳಿಗೆ 24/7 ಇವತ್ತು ಕರೆಂಟ್ ಅನ್ನ ನೀಡ್ತಾ ಇದ್ದೀವಿ. ನಾವು ಗ್ರಾಮೀಣ ಭಾಗದ ಎಲ್ಲ ಪ್ರದೇಶಗಳಿಗೆ ಇವತ್ತು ವಿದ್ಯುತ್ ಸಮರ್ಪಕವಾಗಿ ವಿತರಣೆ ಆಗ್ತಾ ಇದೆ. ಹಾಗೆಯೇ ನೀರು, ಕುಡಿಯುವ ನೀರು ಸಹಿತ ಬಹಳ ಮುಖ್ಯವಾದಂತಹ ಭಾಗ. ಮನುಷ್ಯನಿಗೆ ನೀರು, ಗಾಳಿ ನಮ್ಮ ಜೀವನವನ್ನು ಸಾಗಿಸಬೇಕಾದ ಬಹುಮುಖ್ಯವಾಗಿರ್ತಕ್ಕಂಥ ಇವುಗಳ ಬಗ್ಗೆ ಸಹಿತ ಕರ್ನಾಟಕ ಸರ್ಕಾರ ಎಲ್ಲ ಯೋಜನೆಗಳನ್ನು ಕೊಡುತ್ತೆ. ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಇವತ್ತು JJM ಆ ಯೋಜನೆ ಬಹುತೇಕ ಎಲ್ಲ ಗ್ರಾಮಗಳು ಇವತ್ತು ಕಾರ್ಯಗತಗೊಳ್ತಾ ಇದೆ.